ಓಂ ನಮೋ ಭಗವತೆ ರುದ್ರಾಯ ನಿತ್ಯ ಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಮ್ಮಲ್ಲಿ ಸಾಕಷ್ಟು ಲಾಂಛನಗಳು ಸಾಕಷ್ಟು ನಮ್ಮ ಶರೀರದ ಮೇಲೆ ಆಗ್ಬೋದು ಅಥವಾ ನಾವು ಕೈ ಕಡಗ ಹಾಕ್ಕೊಳ್ಳೋದಾಗ್ಬೋದು ಮತ್ತು ಅನೇಕ ವಿಶೇಷವಾಗಿ ನಾವು ಕೆಲವು ಮಾಲೆಗಳನ್ನು ಹಾಕ್ಕೊಳ್ತಕ್ಕಂಥದ್ದು ದಾರಗಳನ್ನು ಕಟ್ಕೊಳ್ಳೋದು ನಮ್ಮ ದೇಹಕ್ಕೆ ಏನೋ ಒಂದು ರಕ್ಷಣೆ ಬೇಕು ಪ್ರೊಟೆಕ್ಷನ್ ಬೇಕು ಒಂದು ಋಣಾತ್ಮಕ ಶಕ್ತಿಗಳು ನಮ್ಮ ದೇಹಕ್ಕೆ ಆವರಿಸ್ಕೊಳ್ಬಾರ್ದು ಅಂತಕ್ಕಂಥ ಭಾವನೆ ಯಾಕೆಂದರೆ ಈ ಇಡೀ ಪ್ರಪಂಚ ಇಡೀ ಬ್ರಹ್ಮಾಂಡ ಪಂಚಭೂತಗಳಿಂದ ಕೂಡಿರ್ತಕ್ಕಂಥದ್ದು ಆಕಾಶ ಆಗ್ಬೋದು ಭೂಮಿ ಆಗ್ಬೋದು ಅಗ್ನಿ ಆಗ್ಬೋದು ವಾಯು ಆಗ್ಬೋದು ಜಲ ಈ 5 ಪಂಚಭೂತಗಳು ಕೂಡ ನಮ್ಮನ್ನು ಆವರಿಸ್ಕೊಂಡಿರುತ್ತೆ ಅದರಲ್ಲೂ ನಮ್ಮ ದೇಹದಲ್ಲಿಯೇ 3 ಪಂಚಭೂತಗಳಿರುತ್ತೆ ಅದು ಗಾಳಿ ಇದೆ ಅಗ್ನಿ ಅಂದರೆ ಚೈತನ್ಯ ಇರ್ತಕ್ಕಂಥದ್ದು ಎಲ್ಲಿ ಅಗ್ನಿ ಇಲ್ವೋ ಅಲ್ಲಿ ನಿಸ್ತೇಜ ಆಗಿಬಿಡ್ತೀವಿ ಎಲ್ಲಿ ಗಾಳಿ ಇಲ್ವೋ ಅಲ್ಲಿ ಆ ಶರೀರ ಬಿದ್ದೋಗುತ್ತೆ ಎಲ್ಲಿ ನೀರು ಇಲ್ವೋ ಅಲ್ಲಿ ಎಲ್ಲೋ ಒಂದು ಕಡೆ ಡಿಹೈಡ್ರೇಷನ್ ಆಗಿಬಿಡುತ್ತೆ ಹಾಗಾಗಿ ಪಂಚಭೂತಗಳಲ್ಲಿ 3 ಭೂತಗಳು ನಮ್ಮ ದೇಹದಲ್ಲೇ ಇರುತ್ತೆ ನಮ್ಮ ದೇಹಕ್ಕೆ ಚೈತನ್ಯ ಬೇಕು ಶಕ್ತಿ ಬೇಕು ನಮ್ಮ ಋಷಿಮುನಿಗಳಾಗ್ಬೋದು ಪರಂಪರೆಗಳಾಗ್ಬೋದು ಅನೇಕ ವಿಧವಾದ ವಿಧಾನಗಳನ್ನು ನಮಗೆ ತೋರಿಸ್ಕೊಟ್ಟಿದ್ದಾರೆ ಅದರಲ್ಲಿ ಬಹುಮುಖ್ಯವಾಗಿ ರುದ್ರಾಕ್ಷ ಧಾರಣ ರುದ್ರಾಕ್ಷಿಯನ್ನು ಧಾರಣ ಮಾಡ್ಕೊಂಡು ರುದ್ರನಾಕ್ಷಿಯಿಂದ ಬಂದಿರತಕ್ಕಂಥದ್ದೇ ರುದ್ರಾಕ್ಷಿ ಅಂತ ಕೂಡ ನಾವು ಕರಿತೀವಿ ಅನೇಕ ವಿಧವಾದ ರುದ್ರಾಕ್ಷಿಗಳಿದೆ ಏಕಮುಖದಿಂದ ಎಲ್ಲೋ ಒಂದು ಕಡೆ ಅನೇಕ ವಿಧವಾದ ರುದ್ರಾಕ್ಷಿಗಳಿದ್ದರೂ ಕೂಡ ಎಲ್ಲರೂ ಹಾಕ್ಕೊಳ್ತಕ್ಕಂಥದ್ದು ಎಲ್ಲರಿಗೂ ಉಪಯೋಗ ಆಗ್ತಕ್ಕಂಥದ್ದು ಪ್ರತಿಯೊಬ್ಬರೂ ಧಾರಣೆ ಮಾಡ್ಕೊಳ್ತಕ್ಕಂಥ ಒಂದು ವಿಶೇಷವಾದ ರುದ್ರಾಕ್ಷಿಯೇ ಪಂಚಮುಖಿ ರುದ್ರಾಕ್ಷಿ 5 ಮುಖಗಳಿರ್ತಕ್ಕಂಥ ರುದ್ರಾಕ್ಷಿ ಈ ರುದ್ರಾಕ್ಷಿಯನ್ನು ಎಲ್ಲರೂ ಧರಿಸ್ಕೋಬೋದು ಇದನ್ನು ಧರಿಸ್ಕೊಂಡಾಗ ನಮ್ಮಲ್ಲಿ ಜಾತಿ ಮತ ಭೇದಗಳನ್ನು ನಾವು ಕಲ್ಪನೆ ಮಾಡ್ಕೊಂಡಿದ್ದೀವಿ ದೇಹಕ್ಕೆ ಈ ಪಂಚಮುಖಿ ರುದ್ರಾಕ್ಷಿಯನ್ನು ಪ್ರತಿಯೊಬ್ಬರೂ ಕೂಡ ಧಾರಣೆ ಮಾಡ್ಕೋಬಹುದು ಇದರ ಮಹತ್ವ ನೋಡಿದಾಗ ನಮ್ಮಲ್ಲಿರ್ತಕ್ಕಂಥ ಆತ್ಮ ಸಂತೃಪ್ತಿ ಪಡುತ್ತೆ ಮನಸ್ಸು ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬರ ಮನಸ್ಸು ಏನಾಗುತ್ತೆ ತುಂಬ ಚೆನ್ನಾಗಿರ್ತೀವಿ ಇದಕ್ಕಿದಂಗೆ ಕೋಪ ಬರುತ್ತೆ ಇದಕ್ಕಿದಂಗೆ ಆವರಿಸ್ಕೊಂಡ್ಬಿಡುತ್ತೆ ನಮ್ಮಲ್ಲಿ ಏನೋ ಒಂದು ದುಷ್ಟಶಕ್ತಿಗಳ ಪ್ರವೇಶ ಆಗಿಬಿಡುತ್ತೆ ನಮ್ಮ ಆತ್ಮ ರಕ್ಷಣೆ ಜೊತೆಗೆ ಮಾನಸಿಕ ಒಂದು ಸಮತೋಲನ ಕಾಪಾಡ್ಕೊಂಡ್ಬರ್ತೀವಿ ಪ್ರಶಾಂತತೆ ಇರುತ್ತೆ ಮನಸ್ಸಿನ ಏಕಾಗ್ರತೆ ಇರುತ್ತೆ ಆಲೋಚನಾ ಶಕ್ತಿಗಳು ಚೆನ್ನಾಗಿರುತ್ತೆ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ ಉಸಿರಾಟದ ಪ್ರಕ್ರಿಯೆ ಚೆನ್ನಾಗಿರುತ್ತೆ ಸಾಮಾನ್ಯವಾಗಿ ನಾನು ಎಷ್ಟೋ ಜನರಿಗೆ ಈ ಪಂಚಮುಖಿ ರುದ್ರಾಕ್ಷಿಯನ್ನು ನಾವು ಸಾಮಾನ್ಯವಾಗಿ ಉಚಿತವಾಗಿ ಯಾವುದೇ ಚಾರ್ಜಸ್ ಇಲ್ಲದೆ ನಾನು ಕೊಡ್ತಾ ಇರ್ತೀನಿ ಹಾಗಾಗಿ ಈ ಪಂಚಮುಖಿ ರುದ್ರಾಕ್ಷಿಯನ್ನು ಓದುವ ಮಕ್ಕಳಿಗೆ ನಾವು ಧಾರಣೆ ಮಾಡಕ್ಕೆ ಕೊಟ್ಟಿದ್ದೆ ಆದರೆ ಅವರು ಹಾಕ್ಕೊಂಡಿದ್ದೆ ಆದರೆ ಜ್ಞಾಪಕ ಶಕ್ತಿ ತುಂಬ ಚೆನ್ನಾಗಿರುತ್ತೆ ಮೆಮೊರಿ ಪವರ್ ತುಂಬ ಚೆನ್ನಾಗಿರುತ್ತೆ ಇನ್ನು ದೊಡ್ಡವ್ರು ಧಾರಣೆ ಮಾಡಿಕೊಂಡ್ರೆ ಪಾಪಗಳಿಂದ ಮುಕ್ತರಾಗ್ತೀವಿ ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ ಗುರಿಗಳನ್ನು ತಲುಪ್ಕೊಂಡು ಹೋಗ್ತೀವಿ ನಮ್ಮಲ್ಲಿ ಏನೋ ಒಂದು ನಮಗೆಲ್ರಿಗೂ ಜವಾಬ್ದಾರಿ ಇದೆ ಜವಾಬ್ದಾರಿಗಳು ಪರಿಪೂರ್ಣ ಆಗ್ತಕ್ಕಂಥ ಯೋಗ ಇರುತ್ತೆ ಉತ್ತಮ ಆರೋಗ್ಯ ಇರುತ್ತೆ ಪಂಚಮುಖಿಯ ರುದ್ರಾಕ್ಷಿ ಕೂಡ ನಾವು ಹೇಳ್ತಾ ಇರ್ತೀವಿ ಈ ಪಂಚಮುಖಗಳು ಪಂಚಫಲಗಳಿರ್ಬೋದು ಪಂಚೇಂದ್ರಿಯಗಳಿರ್ಬೋದು ಹಾಗೆ ಪಂಚಗವ್ಯಗಳಿರ್ಬೋದು ಪಂಚಭೂತಗಳಿರ್ಬೋದು ಇವೆಲ್ಲವನ್ನು ಗಮನಿಸಿ ನೋಡೋಕೆ ಹೋದಾಗ ಈ ಪಂಚಮುಖಿ ರುದ್ರಾಕ್ಷಿ ಯಾರ ಪ್ರತೀಕ ಅಂದರೆ ಸದ್ಯೋಜ್ಜಾತ ತತ್ಪುರುಷ ಅಘೋರ ವಾಮದೇವ ಈಶಾನ ಅಂತಕ್ಕಂಥ ಈ ಒಂದು ಮಹದೇವರ 5 ಮುಖಗಳ ರುದ್ರಾಕ್ಷಿಯೇ ಪಂಚಮುಖಿ ರುದ್ರಾಕ್ಷಿ ಎಲ್ಲರೂ ಧಾರಣೆ ಮಾಡಿಕೊಂಡಾಗ ನಾವು ಹೇಳ್ತಾ ಇರ್ತೀವಿ ಮಗ ಯಾಕೋ ಓದೋದಿಲ್ಲ ಅವನಿಗೆ ಜ್ಞಾಪಕ ಶಕ್ತಿ ಇಲ್ಲ ಹಾಗಾಗಿ ಗುರುವಿನ ಮುಖಾಂತರ ದೇವಸ್ಥಾನದಲ್ಲಿದ್ದರೆ ಅಲ್ಲಿ ತಾಯಿಯ ಮುಖಾಂತರ ಬಿಲ್ವಪತ್ರೆ ಗಿಡಕ್ಕೆ ಆ ಪಂಚಮುಖಿ ರುದ್ರಾಕ್ಷಿಯನ್ನು ಇಟ್ಟು ಅಲ್ಲಿಂದ ತಂದು ಹಾಕ್ಕೋಬೋದು ಈ ರೀತಿ ಹಾಕ್ಕೊಂಡಾಗ ಸಾಕಷ್ಟು ಒಳ್ಳೆಯದಾಗತ್ತೆ ಶುಭವಾಗುತ್ತೆ ನಂಬಿಕೆಯೇ ದೇವರು ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು